ಆರು ದಿನಕ್ಕೆ ತಕ್ಕಂಗೆ 6 ಕಲರ್ಗಳು ಕೊಟ್ಬಿಟ್ಟು ಗ್ರೀನು, ವೈಟು, ರೆಡ್ಡು, ಯೆಲ್ಲೋ, ಪಿಂಕ್ ಮತ್ತು ಬ್ಲೂ ಅಂತ ಮಾಡಿದ್ವಿ. ಅದು ಪ್ರತಿ ಕಲಿಕಾ ಗುಂಪಿಗೂ ಒಬ್ಬ ಲೀಡರ್ ಇರ್ತಾನೆ. ಅವನ ಅನುಪಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ಶಾರ್ಪ್ ಇರೋನು, ಅವನಿಗಿನ್ನ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು ಈಕ್ವಲ್ ಇರ್ತಾರೆ. ಸೆಕೆಂಡ್ ಲೀಡ್ ಇರ್ತಾರೆ. ಉಳಿದ್ರೆ 2 ಅಥವಾ 3 ಜನ ಮೆಂಬರ್ ಇರ್ತಾರೆ. ಹೋಮ್ವರ್ಕ್ ಮಾಡೋದಾಗಿರ್ಬೋದು ಅಥವಾ ಓದಿಸ್ಕೊಡೋದಾಗಿರ್ಬೋದು, FLN ಆಗಿರ್ಬೋದು, ಎಲ್ಲ ಗುಂಪು ಚಟುವಟಿಕೆ ಮಾಡ್ತಾರೆ ಮಾನಿಟ್ರಿಂಗ್. ಆಮೇಲೆ ಪ್ರತಿಯೊಂದು ಅವರು ಗ್ರೂಪಲ್ಲಿ ತಗೊಂಡ್ಬಂದ್ಬಿಟ್ಟು ಅವರೇ ಇರ್ತಾರೆ. ಅವರೇ ಅದಕ್ಕೆ ಏನೇನು ಕೃತಿ ಸಂಪುಟಗಳನ್ನ ಇದನ್ನು ಕೊಡ್ತಾರೆ. ಒಬ್ಬರು ಯಾರಾದರೂ ಬಂದ್ಬಿಟ್ಟು ನಿಮ್ಗೆ ಕೃತಿ ಸಂಪುಟ ತೋರಿಸ್ತಾರೆ ಸರಿ. ಒಂದು ಇಬ್ಬರು ಬನ್ನಿ, ಯಾರು ತೋರಿಸ್ತಾರೆ ಅವ್ರು ಲೀಡ್ರಾ? ವರ್ಷ ಸರ್ ಅವಳು ಲೀಡ್ರು. ಆ ಟೀಮ್ದು ಯಾವ ಟೀಮ್ ಲೀಡ್ರ ಮನಿನ? ಗ್ರೀನ್ ಟೀಮ್ ಲೀಡ್ರು. ಇದು ಫ್ರಂಟ್ ಪೇಜ್ ಮಾಡಿದಳು ಸರ್. ಅದು ಶಿವಲೀಲಾ ಅಂತ ಸರ್. ಈಗ ಮಗುದಿದು ಇದು ನೋಡು. ಅಂದರೆ ಫಸ್ಟು ಮಾಡಿದಾಗ ಈ ಥರ ಬರೋಲ್ಲ ಸರ್ ಅವ್ರಿಗೆ. ಯಾಕೆ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಔಟ್ಲೈನಿಂದ ಹೇಳ್ಬಿಟ್ಟು ಈ ಥರ ಹಾಕಬೇಕು, ಈ ಥರ ಹೆಡ್ಲೈನ್ ಹಾಕಬೇಕು ಅಂತ ಹೇಳಿದಾಗ ಸ್ವಲ್ಪ ಪ್ರಶಂಸೆ ಮಾಡ್ತಾ ಹೋದಾಗ ಈ ಥರ ಮಾಡಿ ಅಂದಾಗ ಒಬ್ರು ನೋಡಿ ಈಗ ಹೋಗಿರೋ ಕ್ಲಾಸ್ ನೋಡ್ಬಿಟ್ಟು ಇವ್ರು ಕಲಿತಾರೆ, ಇವ್ರು ನೋಡ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ನೋಡು. ಪ್ರತಿ ಪಾಠಕ್ಕೂ ಒಂದು 2 ರಿಂದ 3 ಯಾವ್ದಾದ್ರು ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತೀವಿ ಸರ್ ಹುಡುಕನ್ನು ಮಾಡೋದಕ್ಕೆ. ಇಲ್ಲಿ ಇನ್ನೊಂದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಸರ್, ಇಲ್ಲಿ ಇನ್ಷಿಯಲ್ ಆಗ್ತದೆ ಸರ್. ಇಲ್ಲಿ ಇವರು ಈಗ ಉದಾಹರಣೆಗೆ P1 ಅಂದರೆ ಪಿಂಕ್ ಟೀಮ್ನ ಫಸ್ಟ್ ಲೀಡ್ರು ಇದನ್ನು ನೋಡಿದ್ದಾರೆ ಸರ್. ಯಾವಾಗ 22/2000. ಅದ್ರ ಮೇಲೆ ನನ್ನ ಮೇಲೂ ಸಹ ಇರುತ್ತೆ ಸರ್ ಡೇಟ್. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಅವ್ರು ಪೀರ್ ಲರ್ನಿಂಗಲ್ಲಿ ಏನು ಮಾಡ್ತಾನೆ ಅಂದರೆ ಅವನೊಂದ್ಸಾರಿ ಚೆಕ್ ಮಾಡ್ತಾರೆ ಸರ್ ಲೀಡ್ರ್ ಆಗಿರೋದು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಇದೆಯಾ, ರೌಂಡ್ ಅಪ್ ಇದೆಯಾ ಅಂತಂದೇಳಿ, ಇಲ್ಲೇನೋ ಡೇಟ್ ಹಾಕಿಲ್ವಾ ಏನಂತಂದೇಳಿ ಪ್ರತಿ ಹಾಳೆಗೂ ಈ ಪೇಜಲ್ಲಿ ಇಲ್ಲಿಗೆ ಎಂಡಿಗೆ ಸರ್. ಅಂದರೆ ಇಷ್ಟು ನೋಡಿದಾನ ಅವನು ಅಂತ. ಇದ್ರ ಮೇಲೆ ಏನಾದ್ರು ಮಿಸ್ಟೇಕ್ ಆಗಿತ್ತಂದರೆ ಕರೆದು ಇವ್ರಿಗೆ ಇಬ್ಬರಿಗೂ ಮಾರ್ಗದರ್ಶನ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮಗೆ ಸ್ವಲ್ಪ ಟೈಮ್ ಉಳಿತದೆ. ಮತ್ತು ಅವರು ಹುಡುಕ್ಬೇಕಂದಾಗ ಅವರು ಆ ಎಬಿಲಿಟಿ ಇರಬೇಕಂದಾಗ ಅವರು ಸ್ವಲ್ಪ ಶಾರ್ಪ್ ಆಗ್ತಾ ಹೋಗ್ತಾರೆ. ಅಲ್ಲಿ ಮಿಸ್ಟೇಕ್ಗಳನ್ನು ಕಮ್ಮಿ ಮಾಡ್ತಾ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಹೋದಾಗೆ ಅವರು ಇದಾಗ್ತಾರೆ. ಮತ್ತು ಉಳಿದ ಹುಡುಗರು ಸಹಿತ ಇದಾಗ್ತಾ ಹೋಗ್ತಾರೆ ಪ್ರತಿಯೊಂದು. ಈಗ FLN ಕಾಪಿ ಪುಸ್ತಕ ಯಾರು ಬರ್ತಾ ಇದೆಯಾ, ಕಾಪಿ ರೈಟಿಂಗ್ ಬುಕ್ ಅಲ್ಲಿ ಇಟ್ಟಿದ್ದವರು ಯಾರು ಕೂಡ ಮಾಡಿದ್ರು ಇರ್ತಾರೆ. ಅಂಥವನ್ನ ಹುಡುಕಿ ಸಾಧ್ಯವಾದಷ್ಟು ಏನು ಮಾಡ್ತೀವಿ, ರೌಂಡ್ ಅಪ್ ಮಾಡಿರ್ತೀವಿ. ಎಲ್ಲವೂ ಓದೋಕ್ಕಾಗಲ್ವಲ್ಲ ಸರ್. ಆದಷ್ಟು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು. ಸ್ಕೆಚ್ ಪೆನ್ನಲ್ಲಿ ಬರೀಬೇಕಾದ್ರೆ ನಾವು ಕೆಲವು ಅಕ್ಷರಗಳು ಮುಂದೆ ಬಿಡ್ತೀವಿ, ಯಾಕಂದರೆ ನಿಧಾನ ಬರೆಯೋಕೆ ಆಮೇಲೆ ಅದ್ರ ಮೇಲೆ ಕಾಯಿನ ಮೇಲೆ ಚಿತ್ತ ಆ ಕಡೆಗೆ ಹೋಗ್ಬಿಡ್ತೀವಿ. ಡ್ಯೂಟಿ ಮೇಲೆ ವ್ಯಾಕರಣ ಮೇಲೆ ಹೋಗೋದಿಲ್ಲ. ಈಗ ಅದೇ ಥರನೇ ಇದ್ರದ್ದು ಸರ್. ಈಗ ಫಾರ್ ಎಕ್ಸಾಮ್ ಕಾಪರೇಟಿಂಗ್ ಇದರಲ್ಲಿ ಏನು ಮಾಡಿದ್ವಿ ಅಂದರೆ ಸರ್, ಈ ಥರ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಗ ಬಿಡ ಚೂರು ಮುಗಿದು ಸರ್. ಈಗ ಕೆಲವೊಂದು ಮಕ್ಕಳು ಅದೇ ಥರ ಇದ್ದಾಗ ಇಲ್ಲಿ ಬರ್ತಾರೆ ಸರ್, ಅಕ್ಷರಗಳು ಬರೋಲ್ಲ. ಒಂದೋ ಎಲ್ಲ ಕೇಸ್ ಇರ್ತವೆ ಸರ್ ಅಂತವು. ಸೊ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಕೂರಿಸ್ಬಿಟ್ಟು ಅವ್ರಿಗೆ ಅಕ್ಷರಗಳು ಅವರೇ ಮಾಡ್ಕೊಂಬಿಡೋದು ಸರ್. ಸ್ವಲ್ಪ ಕಿತ್ಬಿಟ್ಟು ಆದಷ್ಟು ಅದರಲ್ಲಿ ಕಿತ್ಬಿಟ್ಟು ಅವನೇ ಬರ್ಕೊಂಡು ಅವ್ನು ಯಾರು ಬಂದಿದ್ದಾನೆ ಅಂತಂದೇಳಿ ಇದು ಮಾಡ್ತಾರೆ. ಅಲ್ವಾ ಇದು ಬಂದರೆ ಕಾಗುಣಿತ ಒತ್ತಕ್ಷರ 2 ಟಿವಿ ಬರ್ತದೆ ಸರ್. ಈ ವರ್ಷ ಈಗ ಕಾಗುಣಿತ ಇದೆ. ಈಗ ಹೊಸ ಬಂದಾಗ ಓದ್ಬೇಕು ಸರ್. ಓದಿದ್ರೆ ಮಾತ್ರ ಕಾರ್ಡ್ ಆಕ್ಸೆಪ್ಟ್ ಮಾಡ್ತೀವಿ. ಇಲ್ಲ ಅಂದರೆ ಅಲ್ಲಿ ಒತ್ತಕ್ಷರ ಪದ ಮತ್ತೆ ಇದು ಸರಳ ಪದ ಸರ್. ಒಬ್ರು ಯಾರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ, ಚೆನ್ನಾಗಿದೆ ಅಂತ ಒಂದು ಕ್ಲಬ್ಸ್ ಆಗಿಸ್ದಾಗ ಅವ್ರು ಮತ್ತೆ ಡಿಸೈನ್ ಏನು ಮಾಡ್ತಾರೆ ಅಂದರೆ ಮಾಡ್ಕೊಂತ ಸುಮ್ಮನೆ ಬರೆಯಲ್ಲ ಸರ್. ಅಟ್ಲೀಸ್ಟ್ ದಿನಕ್ಕೊಂದು ಕಾರ್ಡು ಒಂದು ಪೇಜ್ ತಗೊಂಡ್ಬರ್ಬೇಕು ಅಂತ ಇದು ವಾಕ್ಯಗಳು ಸರ್. ವಾಕ್ಯಗಳು ಈಗ ಪೈನಾಪಲ್ ಮಾಡ್ಕೊಂಡಿದ್ದಾರೆ. ಇದು ಏನೋ ಡಿಸೈನ್ ಆಗಿಲ್ಲ, ವಿನಯ್ ಅಂತ ಕನ್ನಡ 4 ಅದು ಅಷ್ಟೇ. ಆದಷ್ಟು ಕನ್ನಡ ಕೊಡೋಲ್ಲ ಸರ್. ವಿಜ್ಞಾನ ಇಲ್ಲ ಸಮಾಜ ಇದನ್ನ ಬರೀರಿ ಅಂತ ಯಾಕಂದರೆ ಹೊಸ ವರ್ಡ್ಗಳು ಬರ್ತಾವಲ್ಲ. ಸೊ ಅದನ್ನು ಮಾಡ್ತೀವಿ. ಇದು 5th ಗ್ರೂಪು ಸರ್. ಇದು ಇಲ್ಲಿ ಸರಾಗವಾಗಿ ಪ್ಯಾರ ಓದಬೇಕು ಮತ್ತು ವ್ಯಾಕರಣಬದ್ಧವಾಗಿ ಓದಬೇಕು. ಇದಾದ್ಮೇಲೆ ಉಕ್ತ ಲೇಖನ ಎಲ್ಲ 100% ಬಂದರೆ ಅವ್ರು FLN ಸ್ಟಾರ್ ಅಂತಂದ್ರೆ ನಮ್ಮ ಶಾಲೆಗೆ ಯೋಚನೆ ಮಾಡ್ತೀವಿ. FLN ಸ್ಟಾರ್ ಅಂದರೆ ನೀವು ಯಾವುದನ್ನೇ ಕೊಟ್ಟರು ಓದಬೇಕು, ಯಾವುದನ್ನೇ ಕೊಟ್ಟರು ಬರೀಬೇಕು, ಡಿಗ್ರಿ ಬುಕ್ ಕೊಟ್ಟರು ಓದಬೇಕು. ಆ ಥರ ಇದೆ.
ಕೊಡ್ರಿ ಸರ್. ಸರ್ ಅವೆಲ್ಲ ಬರೀ ಹಿಂದೆ ಇದು ಪ್ರವರ್ಗವಾದ ಸರ್ ಇದು ಮಕ್ಕಳು ನಾವು ಇರಲಿದ್ದಲ್ಲಿ ಅಟೆಂಡೆನ್ಸಿಗೆ ಒಂದು ಹಾಕಿರ್ತೀವಿ ಚಿಕ್ಕ ಬಿಡುತ್ತೆ ತರಗತಿದು. ಇಲ್ಲಿ ಪ್ರತಿ ತಿಂಗಳು ಬರೆದ್ಬಿಟ್ರೆ ಒಂದು ವರ್ಷಕ್ಕೆ ಪೂರ್ತಿ ಡೀಟೇಲ್ಸ್ ಸಿಗ್ತದೆ. ಪ್ರತಿ ಸಲ ಅಡ್ಮಿಷನ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಬಂದ್ಬಿಡ್ತಾ? ಥ್ಯಾಂಕ್ ಯು ಸರ್. ಕಳಿಸಿದ್ದೀವಿ. ಹಾಂ, ಇದು ಹೋದ ವರ್ಷ ಸರ್ ಈ ಥರದ್ದು. ಆಮೇಲೆ ಈಗ ಸೇತು ಬಂದ ಹೋದ ಸರಿ ಈ ಥರ ಮಾಡಿದ್ರು ಸರ್. ಈಗ ಈ ಸರಿದು ವರ್ಕ್ ನಡೀತಾ ಇದೆ ಸರ್. ಹೋದ ಸರಿ ಸರ್ ಇವರು ಇದಾರಲ್ಲ ಸರ್, ದಾರ್ಕೇಶ್ ಸರ್, ಅವ್ರು ನೋಡಿದ್ರು ಸರ್. 6th ಕನ್ನಡ ಸಾಮರ್ಥ್ಯ ಪಟ್ಟಿ, ಅದಾದಮೇಲೆ ಪೂರ್ವ ಪರೀಕ್ಷೆದ್ದು ಕ್ವಶನ್ ಪೇಪರು, ಕೀ ಆನ್ಸರು, ಅದಕ್ಕೆ ವಿಶ್ಲೇಷಣೆ ಆ ಸಬ್ಜೆಕ್ಟಿಂದು. ಅದಾದಮೇಲೆ ಮತ್ತೆ ಸಾಫಲ್ಯ ಪರೀಕ್ಷೆ, ಅದು ಕೀ ಆನ್ಸರು, ಅದ್ರ ವಿಶ್ಲೇಷಣೆ ಸಬ್ಜೆಕ್ಟ್ ಆಗಿದೆ. ಲಾಸ್ಟಿಗೆ ಒಂದು ಕ್ರಿಯಾ ಯೋಜನೆ ಸರ್, ಏನು ಮಾಡ್ತೀವಿ 15 ಡೇಸ್ ಅಂತ. ಸೊ ಒಂದು ಇದರಲ್ಲಿ ಅಷ್ಟು ಬಂದ್ಬಿಡು ಸರ್. ಅದೇ ಡೇಟು, ಅವತ್ತು ಯಾವ ಕ್ಲಾಸು, ಏನು ಸಬ್ಜೆಕ್ಟು, ಏನು ಇವೆಂಟು ಇದು ಮಾಡಿದ್ವಿ ಅಂತ ಒಂದು ಶರ ಬರ್ಕೊಂಡಿರ್ತೀವಿ. ಡೇಟ್ ಹೋಗ್ಬೇಕು. ಡೇಟ್ ಇಲ್ಲ. ಅದು ಚೆನ್ನಾಗಿ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಈ ಸರಿ ಸರಿ. ಇನ್ನೂ ಸ್ವಲ್ಪ ಕೆಲವೊಂದು ಫಾರ್ಮೆಟ್ಗಳು ಸೇರಿಸ್ಬೇಕು ಸರ್, ಪ್ರೋಗ್ರೆಸ್ಸಲ್ಲಿದೆ. ಹಿಂದ್ಗಡೆದು ನಡೀತಾ ಇದೆ ಶಾಲೆಗೆ ಮಕ್ಕಳು ಪರವಾಗಿಲ್ಲ. ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ. ಅದೇ ಥರ ಅಷ್ಟು ರೆಕಾರ್ಡ್ಸ್ಗಳು ಇಟ್ಕೊಂಡಿದ್ದು ಸರ್ ನಮ್ಮ ಶಾಲೆ ಆಡಳಿತದಿಂದ ಹಿಡಿದ್ಬಿಟ್ಟು. ಇದು ಮೂಲ್ಯಾಂಕನ ಸರ್ ಮೊನ್ನೆ ಇದು ಬಂತಲ್ಲ ಸರ್, LB ಅಂತ ಹೌದು ಸರ್. ಇದು FA2 ಮತ್ತು SA1 ಎರಡರದ್ದು ಆ ಶೈಕ್ಷಣಿಕ ವರ್ಷದಲ್ಲಿ. ಅದು ಕೀ ಆನ್ಸರು, ಪ್ರತಿ ಪಾಠದ್ದು ಕ್ವಶನ್ ಪೇಪರು, ಅನಾಲಿಸಿಸು, ಮತ್ತು ಜೊತೆಗೆ ಇದು ಅನಾಲಿಸಿಸ್ ನಾನು ತುಂಬಿದಾದ್ಮೇಲೆ ಇದಕ್ಕೆ ಬರುತ್ತಲ್ಲ ಸರ್, ಇದಕ್ಕೆ ಎಂಟ್ರಿ ಮಾಡಿದ್ದು ಅದ್ರದ್ದು ಒಂದು ಕಾಪಿ ಹಾಕಿದ್ದೀನಿ ಸರ್. ಹಾಂ ಸರ್, ಬಂದೆ. ಆಯ್ತು, ವೇಟ್ ಮಾಡ್ತೀನಿ ಬರ್ರಿ.